6ನೇ ಪಾಯಿಂಟ್ ನಲ್ಲಿ ನಿರಂತರವಾಗಿ ಶೋಧ ನಡೀತಾ ಇದೆ. ಮೂಳೆ ಸಿಕ್ಕ ಬಳಿಕ ನಿರಂತರವಾಗಿ ನಿರಂತರವಾಗಿ ಶೋಧ ನಡೀತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಹೆಚ್ಚಿನ ಸಮಯ ತಗೊಂಡು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಮೂಳೆಗಳು ಪತ್ತೆಯಾಗಿರುವಂತಹ ಹಿನ್ನೆಲೆ ಆಗ್ಲೇ ಹೇಳಿದ್ವಿ, ಅಕ್ಕಪಕ್ಕದ ಸ್ಥಳವನ್ನ ಕೂಡ ಅಗೀತಾ ಇದ್ದಾರೆ. ಇನ್ನಷ್ಟು ಆಳವಾಗಿ ಅಗೆಯುವಂತ ಕಾರ್ಯಕ್ಕೂ ಕೂಡ SIT ತಂಡ ಮುಂದಾಗಿದೆ. ಬಿಕಾಸ್ 6ನೇ ಪಾಯಿಂಟ್ ನಲ್ಲಿ ಇದಾಗ್ಲೇ ಮೂಳೆಗಳು ಪತ್ತೆಯಾಗಿದೆ. ಆಮೇಲೆ ಪರದೆ ಕೂಡ ಕಟ್ಟಿದ್ದಾರೆ, ಒಂದು ಗ್ರೀನ್ ಸ್ಕ್ರೀನ್ ರೀತಿಯಾಗಿ ಹಾಕಿ ಅದ್ರ ಒಳಗಡೆ ಮತ್ತೆ ಕಾರ್ಮಿಕರನ್ನ ಬಳಸಿ ಅಗೀತಾ ಇದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಇದಾಗ್ಲೇ ಮೂಳೆಗಳು ಸಿಕ್ಕಿರೋದ್ರಿಂದ ಮತ್ತೆ ಆಳಕ್ಕೆ ಅಗಿಯೋದು, ಹಾಗೆ ವಿಸ್ತಾರವಾಗಿ ಅಗಿಯುವಂತ ಕೆಲಸಗಳಾಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದೀವಿ. ಈ ದೃಶ್ಯದಲ್ಲಿ ನೋಡೋ ಹಾಗೆ JCB ಬಳಕೆ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಹುಶಃ ವಿಸ್ತಾರವಾಗಿ ಅಗಿಯುವಂತ ಪರ್ಪಸ್ ಇರೋದ್ರಿಂದ ಬಳಸ್ತಿರ್ಬೋದು, ವೇಗವನ್ನ ಪಡೆಯುತ್ತೆ ಕೆಲಸ ಅನ್ನುವಂತ ಕಾರಣಕ್ಕೆ. ಧರ್ಮಸ್ಥಳದ ನೇತ್ರಾವತಿ ನದಿ ತಟದ ನೇರ ದೃಶ್ಯ ಇದು. ಸ್ಕ್ರೀನ್ ಅನ್ನ ಕಟ್ಟಿದ ನಂತರ JCBಯ ಬಳಕೆ ಆಗ್ತಾ ಇದೆ ಅನ್ನೋದು ನಮ್ಗೆ ಈ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದಾರೆ. ಇನ್ನು 6ನೇ ಪಾಯಿಂಟ್ ನಲ್ಲಿ ಹಿಟಾಚಿ ಮುಖಾಂತರವಾಗಿ ಅಗಿಯುವಂತಹ ಕೆಲಸಗಳು ಆಗ್ತಾ ಇದೆ. ಮತ್ತಷ್ಟು ಆಳಕ್ಕೆ ಅಗಿಯುವಂತಹ ಕೆಲಸ, ಸುತ್ತಲೂ ಪರದೆಯನ್ನ ಕಟ್ಟಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ನೋಡಿ, 6ನೇ ಪಾಯಿಂಟ್ ನಲ್ಲಿ ಇಷ್ಟುವರೆಗೆ ಕೂಡ ಕಾರ್ಮಿಕರನ್ನ ಬಳಸಿ ಅಗಿಯಲಾಯಿತು. ನಿಜ, ಯಾಕೆಂದ್ರೆ ನೀವ್ ಹೇಳ್ತಾ ಇದ್ರಿ ಚೈತ್ರ, ಯಾವುದೇ ರೀತಿ ಅಲ್ಲಿ ಸಣ್ಣ ಪುಟ್ಟ ಮೂಳೆಗಳಿದ್ರು ಕೂಡ ಅಥವಾ ಯಾವುದೇ ರೀತಿ ಸಾಕ್ಷಿಗಳು ಸಿಕ್ತು ಕೂಡ ಅದು ಹೈಡ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕಾರ್ಮಿಕರನ್ನ ಬಳಕೆ ಮಾಡಲಾಯಿತು. ಆದ್ರೆ ಯಾವಾಗ ಮೂಳೆ ಸಿಕ್ತೋ ಇನ್ನಷ್ಟು ಕಡೆಗಳಲ್ಲಿ ಇನ್ನಷ್ಟು ಭಾಗದಲ್ಲಿ ಸುತ್ತುವರಿಬೇಕು, ಹೀಗಾಗಿ ಹೆಚ್ಚಿನ ಸಾಮರ್ಥ್ಯ ಬೇಕಾಗುತ್ತೆ. ಹಾಗಾಗಿ ಹಿಟಾಚಿ ಮುಖಾಂತರವಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುತ್ತಮುತ್ತದ ಸಂಪೂರ್ಣ ಪ್ರದೇಶವನ್ನ ಅಗಿಯುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಗಳ ಕಲೆ ಹಾಕುವಿಕೆ, ಇನ್ನಷ್ಟು ಸಾಕ್ಷಿಗಳ ಕಲೆ ಹಾಕುವಿಕೆ SIT ಟೀಮ್ ನಿಂದ ಆಗ್ತಾ ಇದೆ. ನಾವು ಗಮನಿಸ್ತಾ ಇರೋ ಹಾಗೆ ಇದು 5ನೇ ಭಾಗದಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಗದೇ ಇದ್ದಾಗ ಏನಪ್ಪಾ ಇದು ಆತ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಭಾಗವನ್ನ ತೋರಿಸ್ತಾ ಇದ್ದಾನ ಅಥವಾ ಈ ಪ್ರಕರಣದಲ್ಲಿ ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಈಗ 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಸಂಜೆವರೆಗೂ ಕೂಡ 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಮೂಳೆ ಪತ್ತೆ ಹಿನ್ನೆಲೆ 6ನೇ ಪಾಯಿಂಟ್ ನಲ್ಲೇ ಶೋಧ ನಡೀತಾ ಇದೆ, ಇನ್ನೂ ಕೂಡ ನಡೀತಾ ಇದೆ. ಸ್ಥಳದಲ್ಲಿ ಸಂಪೂರ್ಣವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಸಂಜೆವರೆಗೂ ಕೂಡ 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಆಮೇಲೆ ಮೂಲಗಳ ಮಾಹಿತಿ ಪ್ರಕಾರ ಸಂಜೆ 6 ಗಂಟೆವರೆಗೂ ಮಾತ್ರ ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡಬಹುದು ಅಂತ. ಹಾಗೆ ನೋಡೋದಕ್ಕೆ ಹೋದ್ರೆ 3-3.5 ಗಂಟೆ ಸಮಯ ಇದೆ ಅವರಿಗೆ. ಆ ಕಾರಣಕ್ಕೂ ಬಹುಶಃ ಹಿಟಾಚಿಯನ್ನ ಬಳಸ್ತಾ ಇರಬಹುದು, ವೇಗವಾಗಿ ಶೋಧ ಕಾರ್ಯವನ್ನ ನಡೆಸಬೇಕು ಅನ್ನುವಂತ ಕಾರಣಕ್ಕೆ. ಇದು ನೇರ ದೃಶ್ಯ TV9 ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು 3ನೇ ದಿನ 6ನೇ ಪಾಯಿಂಟ್ ನಲ್ಲಿ ಮೂಳೆ ಪತ್ತೆಯಾಗಿದೆ. ಆಮೇಲೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಮಳೆ ಬರ್ತಾ ಇದೆ. ಹೌದು, ಮೊದಲನೇ ದಿನ ಕೂಡ ಪೃಥ್ವಿ ಹೇಳ್ತಾ ಇದ್ರು, ನಮ್ಮ ಪ್ರತಿನಿಧಿ ಪೃಥ್ವಿ ಹೇಳ್ತಾ ಇದ್ರು, ಈ ಮಳೆ ಬರ್ತಾ ಇರೋದ್ರಿಂದಲೂ ಕೂಡ ಈ ಕಾರ್ಯಾಚರಣೆ ತುಂಬಾ ತಡವಾಗುತ್ತೆ ಅಂತ. ಒಂದು ಲಂಚ್ ಬ್ರೇಕ್ ಅಂತ ಅವ್ರು ಹೋದ್ರೆ ವಾಪಸ್ ಬರುವಾಗ ಅವ್ರು ಅಗದಿರುವಂತ ಗುಂಡಿಯಲ್ಲಿ ನೀರು ತುಂಬಿಕೊಂಡಿರುತ್ತಂತೆ. ಮತ್ತೆ ಅದನ್ನ ಖಾಲಿ ಮಾಡಿ ಮತ್ತೆ ಆಳಕ್ಕೆ ಆಗಿಬೇಕು. ಒಂದ್ ಸ್ವಲ್ಪ ಬ್ರೇಕ್ ಕೊಟ್ರೆ ಮತ್ತೆ ಅಕ್ಕಪಕ್ಕದಲ್ಲಿ ಹರಿದು ಬರುವಂತ ನೀರು ಕೂಡ ಇದೆ. ನೇತ್ರಾವತಿ ನದಿ ತಟ ಆಗಿರೋದ್ರಿಂದ ನದಿಗೆ ಸೇರುವಂತ ಚಿಕ್ಕ ಪುಟ್ಟ ಕೊಳ್ಳದ ನೀರು ಕೂಡ ಅದೇ ಮಾರ್ಗವಾಗಿ ಹೋಗುತ್ತೆ. ಬಹಳ ಕಷ್ಟ ಆಗುತ್ತೆ ಅಲ್ಲಿ ಅಗೆಯುವಂತ ಕೆಲಸಗಳೆಲ್ಲ ಅಂತ. ಸೊ ಇದೀಗ ಮಳೆ ಕೂಡ ಬರ್ತಾ ಇರೋದ್ರಿಂದ ಇವತ್ತು ಕೂಡ ಒಂದ್ ಸ್ವಲ್ಪ ಕಷ್ಟ ಆಗಬಹುದು. 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಕೂಡ ಸಿಕ್ಕಿದೆ, ಬಿಡುವಂತ ಸ್ಥಿತಿಯಲ್ಲೂ ಇಲ್ಲ. ಆ ಶೋಧ ಕಾರ್ಯವನ್ನು ಬಹಳ ಆಳವಾಗಿ ಮಾಡ್ತಾ ಇದ್ದಾರೆ, ಆಳಕ್ಕೆ ಅಗೀತಾ ಇದ್ದಾರೆ, ವಿಸ್ತಾರವಾಗಿ ಅಗೀತಾ ಇದ್ದಾರೆ. ಈ ನಡುವೆ ಮಳೆ ಕೂಡ ಸುರಿತಾ ಇದೆ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಮಳೆ ಕೂಡ ಅಡ್ಡಿಪಡಿಸಿದ ರೀತಿಯಾಗಿ ಕಾಣಿಸ್ತಾ ಇದೆ. ಅಕ್ಕಪಕ್ಕದಲ್ಲಿರುವಂತಹ ಕಾರ್ಮಿಕರ ಮರದ ಟೊಂಗೆಗಳನ್ನೆಲ್ಲ ಕಡಿದು ಆ ದಾರಿ ಕೂಡ ಮಾಡ್ತಾ ಇದ್ದಾರೆ. ಸೊ ಬಹಳ ಕಷ್ಟ ಇದೆ, ನಡೆದಾಡೋದಕ್ಕೂ ಕೂಡ ಕಷ್ಟ ಇದೆ. ನಾವು ಪ್ರತಿ ಪಾಯಿಂಟ್ಗೆ ಹೋಗುವಂತ ದಾರಿಯನ್ನ ನಾವು ನೋಡ್ತಾ ಇದ್ವಿ ಸ್ಕ್ರೀನ್ ನಲ್ಲಿ ಹೋಗ್ಬೇಕಾದ್ರೆ. ಎಲ್ಲೂ ಕೂಡ ದಾರಿ ಇಲ್ಲ. ಪ್ರತಿಯೊಂದು ಮರ ಗಿಡಗಳನ್ನೆಲ್ಲ ಕಡಿದುಕೊಂಡು ಇಳಿಜಾರು ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಬೇಕು ಬಹಳ ದೂರದವರೆಗೆ. ಅದಷ್ಟು ಸುಲಭ ಇಲ್ಲ. ಇದೀಗ 6ನೇ ಪಾಯಿಂಟ್ ನಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನೋದ್ರ ಲೈವ್ ದೃಶ್ಯಗಳನ್ನ ವೀಕ್ಷಿಸ್ತಾ ಇದ್ದೀರಾ ನೀವು. ಮೂಳೆ ಸಿಕ್ಕ ನಂತರದಲ್ಲಿ ಸಂಪೂರ್ಣ ಚಿತ್ರಣ ಬದಲಾಗಿದೆ. ಏಕಾಏಕಿ ಒಂದು ಪರದೆ ಬಂದು ಬೀಳುತ್ತೆ, ಕಟ್ಟುತ್ತಾರೆ ಅಡ್ಡಕ್ಕೆ. ಪರದೆ ಕಟ್ಟಿ ಅನಂತರದಲ್ಲಿ ಹಿಟಾಚಿ ಮೂಲಕವಾಗಿ ಯಾವ ರೀತಿ ಅಗೆಯಲಾಗ್ತಾ ಇದೆ ನೋಡಿ. ಸಂಜೆ 6 ಗಂಟೆವರೆಗೂ ಮಾತ್ರನೇ ದಿನದ ಕಾರ್ಯಾಚರಣೆಯನ್ನು ಅವ್ರು ನಡೆಸೋದು. ಹಾಗೆ ನೋಡೋದಕ್ಕೆ ಹೋದ್ರೆ ಹೇಳಿದಾಗೆ ಒಂದು 3-3.5 ಗಂಟೆ ಸಿಗ್ತಾ ಇದೆ ಅಷ್ಟೇ. ಸೊ ಅಷ್ಟರ ಒಳಗಾಗಿ ಆ ಕಾರ್ಯಾಚರಣೆಗಳು ಮುಗಿಬೇಕು. ಬಹುಶಃ 6ನೇ ಪಾಯಿಂಟ್ ಅನ್ನ ಮುಗಿಸಿ ಹೇಳಕ್ ಹೋಗ್ತಾರ, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕು. ನಿಜ, ಈಗಾಗಲೇ ಈ ಏನು ಮೂಳೆಗಳು ಸಿಕ್ಕಿದೆ ಇದನ್ನ ಮತ್ತೆ FSL ಟೀಮ್ಗೆ ಕಳಿಸಲಾಗತ್ತೆ. DNA ಯಾರಿಗೆ ಮ್ಯಾಚ್ ಆಗತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ವೇಳೆ ಅಪಹರಣ ಕೇಸ್ ಏನಾದ್ರೂ ದಾಖಲಾಗಿತ್ತು ಅಂತ ಅಂದ್ರೆ ಅಥವಾ ಯಾರ ಶವ ಏನು ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ಪರೀಕ್ಷೆ ನಡೆಯುವಂತದ್ದು ತುಂಬಾ ಈ ಪ್ರಕ್ರಿಯೆಗಳ ಆರಂಭ ಆಗತ್ತೆ. ಆದ್ರೆ ಸದ್ಯ ಅಲ್ಲಿ
ಸುತ್ತಮುತ್ತ ಇರುವಂತಹ ಪ್ರದೇಶ ಹೇಗಿದೆ, ಅಲ್ಲಿ ಏನಾದ್ರೂ ಕುರುಹುಗಳು ಸಿಗತ್ತಾ, ಅಥವಾ ಬಟ್ಟೆಗಳಾಗಿರಬಹುದು, ಒಂದು ಸಣ್ಣ, ನಾನು ಹೇಳ್ತಾ ಇದ್ದೆ, ಒಂದು ಕೂದಲೆಳೆ ಆಗಿರಬಹುದು ಅಥವಾ ಒಂದು ಹಲ್ಲೆ ಆಗಿರಬಹುದು, ಒಂದು ಸಣ್ಣ ಪುಟ್ಟ ಕುರುಹುಗಳು ಸಿಕ್ಕರೂ ಕೂಡ ಅದು ಒಂದು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಆಗಿ ಬದಲಾಗುತ್ತೆ. ನೀವು ಈಗ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ, ಸುತ್ತಮುತ್ತ ಶೋಧವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ದೂರುದಾರ ಕೂಡ ಅಲ್ಲೇ ಇರುವಂತದ್ದು, ಆತ ಕೂಡ ಮಾರ್ಕ್ ಮಾಡಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾನೆ, ಇಲ್ಲಿ ಆಗಿರಿ ಅಂತ ಹೇಳಿ. ಈಗ ಈ ಹಿಂದೆ ಆದಂತಹ ಪಾಯಿಂಟ್ಸ್ ಗಳಲ್ಲೂ ಕೂಡ ಆತ ಹೇಳಿದಂತೆ ಎಲ್ಲಾ ಕಡೆಗೂ ಆ ಕಡೆ ಆಗಿರಿ ಅಂದ್ರೆ ಆ ಕಡೆ ತೆಗೆದಿದ್ದಾರೆ, ಈ ಕಡೆ ಆಗಿರಿ ಅಂದ್ರೆ, ಯಾಕೆಂದ್ರೆ ಆತ ಹೇಳಿದಂತಹ ಸ್ಥಳಗಳನ್ನ ಸಂಪೂರ್ಣವಾದ ಪರಿಶೀಲನೆ ಅಲ್ಲಿ ಆಗ್ತಾ ಇರುವಂತದ್ದು. ಈಗ ಮೂಳೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಕಾರ್ಯ ಚುರುಕುಗೊಂಡಿದೆ. ಸುತ್ತಮುತ್ತದ ಭಾಗದಲ್ಲಿ ಅಗಿಯುವಂತಹ ಕೆಲಸಗಳು ತ್ವರಿತಗತಿಯಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಟಾಚಿಯನ್ನ ಬಳಸ್ಕೊಂಡು ಅಲ್ಲಿ ಮಣ್ಣು ಅಗಿಯುವಂತಹ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ಅಧಿಕಾರಿಗಳಲ್ಲಿದ್ದಾರೆ, FSL ಟೀಮ್ ಇದೆ, ಕಾರ್ಮಿಕರಿದ್ದಾರೆ. ಅಲ್ಲಿ ಸ್ವತಃ ದೂರುದಾರ ಇಂತಿಂತಹ ಭಾಗ ಅಂತ ಹೇಳಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಅಗಿಯುವಂತಹ ಕೆಲಸಗಳಾಗ್ತಾ ಇದೆ. ಒಂದ್ ಕಡೆ ಮಳೆ ಕೂಡ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಳೆ ಕೂಡ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದೆ. ಒಂದ್ ಕಡೆ ನೇತ್ರಾವತಿ ನದಿ ತಟ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ನೀರು ಹೆಚ್ಚಿನ ಮಟ್ಟದಲ್ಲಿ ಸಂಗ್ರಹಿಸುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಆದಷ್ಟು ಬೇಗ ಸುತ್ತಮುತ್ತ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳ ನೇತ್ರಾವತಿ ನದ ತಟದ ಪಕ್ಕದಲ್ಲೇ ಏನು ಅಗಿಯಲಾಯಿತು, ಎಲ್ಲಿ ಮೂಳೆ ಸಿಕ್ತು, ಅದ್ರ ಸುತ್ತಮುತ್ತದ ಪ್ರದೇಶವನ್ನ ಅಗಿಯುವಂತಹ ಕಾರ್ಯ ಆಗ್ತಾ ಇರುವಂತದ್ದು. ನೀವೀಗ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಮೊನ್ನೆಯಿಂದಲೂ ಕೂಡ, ಮೊನ್ನೆ ಸ್ಟಾರ್ಟ್ ಆಗಿದ್ದಂಥದ್ದು, ಮೊನ್ನೆ ಮೊದಲನೇ ದಿನ ನಾವು ನೋಡ್ತಾ ಇರೋ ಹಾಗೆ ಒಂದೇ ಭಾಗದಲ್ಲಿ ಅಗಿಯೋಕೆ ಸಾಧ್ಯ ಆಯಿತು. ಯಾಕಂದ್ರೆ ಮಳೆ ಬಂದಿರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ನೀರು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಮತ್ತೆ ಅದನ್ನ ತೆಗೆದು ಮಾಡಿ ಸಾಕಷ್ಟು ತೊಂದರೆ ಆಯಿತು. ಆದ್ರೆ ಎರಡನೇ ದಿನ ಹಾಗಾಗ್ಲಿಲ್ಲ, 4 ಭಾಗದಲ್ಲಿ ಅಗಿಯಲಾಯಿತು. ಅಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಗ್ಲಿಲ್ಲ. ಈಗ 6ನೇ ಪಾಯಿಂಟ್ ನಲ್ಲಿ 2 ಮೂಳೆಗಳು ಪತ್ತೆಯಾಗಿದೆ. ಹೀಗಾಗಿ ಇನ್ನುಳಿದಂತಹ ಮೂಳೆಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಎರಡು ಮೂಳೆಗಳು ಈಗಾಗಲೇ ಸಿಕ್ಕಿದೆ. ಇಟಾಚಿ ಬಳಸಿಕೊಂಡು ಸುತ್ತಮುತ್ತ ಅಗಿಯುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಹಸಿರು ಪರದೆಯನ್ನ ಕೂಡ ಅಡ್ಡಲಾಗಿ ಕಟ್ಟಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೂಳೆ ಸಿಕ್ತು ಅಂತ ಹೇಳಿದ ತಕ್ಷಣ ಅಲ್ಲಿನ ಜನ ಕೂಡ ಅಲ್ಲಿ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿ ಒಂದು ಪರದೆಯನ್ನ ಕಟ್ಟಿ ಅಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿರೋದನ್ನ ನಾವು ನೋಡ್ತಾ ಇದ್ದೀರಿ. ಅಲ್ಲಿ ದೂರುದಾರ ಅಲ್ಲೇ ಇದ್ದಾರೆ. ಅವರು ಸ್ಪಾಟ್ ಮಾಡಿ ತೋರಿಸ್ತಾ ಇದ್ದಾರೆ ಇಂತಿಂತ ಭಾಗದಲ್ಲಿ ಅಗಿರಿ ಅಂತ ಹೇಳಿ. ಯಾಕಂದ್ರೆ SIT ರಚನೆ ಆಗಿರುವಂತದ್ದೇ ಇದೇ ಕಾರಣಕ್ಕೆ. ಆತ ಏನೆಲ್ಲ ದೂರಲ್ಲಿ ಮೆನ್ಷನ್ ಮಾಡಿದ್ದ, ಯಾವ್ಯಾವ ಪಾಯಿಂಟ್ ಗಳನ್ನ ಆತ ತೋರಿಸಿದ್ದ, ಅದೆಲ್ಲವ ಸಂಪೂರ್ಣವಾದ ಶೋಧ ಕಾರ್ಯ ಈಗ ಆಗ್ತಾ ಇರುವಂತದ್ದು. 6ನೇ ಪಾಯಿಂಟ್ ಏನ್ ಅಗಿಯಲಾಗಿತ್ತು ಅದರ ಸುತ್ತಮುತ್ತದ ಭಾಗ ಈಗ ಅಗಿಯಲಾಗ್ತಾ ಇದೆ. ಹಿಟಾಚಿಯನ್ನ ಬಳಸ್ಕೊಂಡು ಸುತ್ತಮುತ್ತದ ಪ್ರದೇಶವನ್ನ ಅಗಿಯುವಂತಹ ಪ್ರಕ್ರಿಯೆಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನೇತ್ರಾವತಿ ನದಿ ತಟದ ಪಕ್ಕದಲ್ಲೇ ಈ ಒಂದು ಸ್ಪಾಟ್ ಅನ್ನು ಗುರುತು ಮಾಡಲಾಗಿತ್ತು. ಆ ಸುತ್ತಮುತ್ತ ಪ್ರದೇಶದಲ್ಲಿ 13 ಪಾಯಿಂಟ್. ಈ 13 ಪಾಯಿಂಟ್ ಅಲ್ಲದೆ ಆತ ಬೇರೆ ಭಾಗದಲ್ಲೂ ಕೂಡ ನಾನು ಶವವನ್ನ ಹೂತಾಕಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಆತ ಹೇಳ್ತಾ ಇದ್ದ. ಹೀಗಾಗಿ ಮೊದಲನೇ ಹಂತದಲ್ಲಿ 13 ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿತ್ತು. ಅಲ್ಲಿ 6ನೇ ಪಾಯಿಂಟ್ ನಲ್ಲಿ ಈಗ ಎಲುಬುಗಳು ಪತ್ತೆಯಾಗಿದೆ, ಮೂಳೆಗಳು ಪತ್ತೆಯಾಗಿದೆ, ಗಂಡಸಿನ ಮೂಳೆ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಇನ್ನಷ್ಟು ಚುರುಕು ಗತಿಯಲ್ಲಿ ನಡೀತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಮುಂದಿನ ಪಾಯಿಂಟ್ಸ್ಗಳಲ್ಲಿ ಏನೇನೆಲ್ಲ ಸಿಗಬಹುದು, ಮುಂದಿನ ಸ್ಪಾಟ್ಗಳಲ್ಲಿ ಆತ ಹೇಳ್ದಂತೆ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯ ಸಿಕ್ಕಿರುವಂಥದ್ದು ಕೈನ ಮೂಳೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇನ್ನುಳಿದಂತಹ ಮೂಳೆಗಳು ಇಲ್ಲಿದೆ. ಆ ಕುರಿತಂತೆಯೂ ಕೂಡ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೇಳಿ ಕೇಳಿ ದುರ್ಗಮ ಪ್ರದೇಶ ಅದು, ಅಲ್ಲಿ ಯಾರೆಂದ್ರಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ ಅಂತಹ ಪ್ರದೇಶ. ಆತ ಅಲ್ಲಿ ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿದಾಗ SIT ಅಧಿಕಾರಿಗಳು ಅಲ್ಲಿ ಮೊದಲನೇ ಹಂತವಾಗಿ ಅಲ್ಲಿ ಮಾರ್ಕ್ ಅನ್ನ ಮಾಡ್ತಾರೆ. ನಂತರ ಈಗ ಶೋಧ ನಡೀತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಶೋಧ ನಡೀತಾ ಇರುವಂತಹ ಸ್ಥಳದ ನೇರ ದೃಶ್ಯಗಳು.
ಈ 3 ದಿನಗಳಲ್ಲಿ ಸಾರ್ವಜನಿಕರಿಗೂ ಕೂಡ ಕೆಲವೊಂದು ಪ್ರಶ್ನೆಗಳು ಹುಟ್ಟಿರುತ್ತೆ. ಏನು 5 ಪಾಯಿಂಟ್ ಅನ್ನ ಆಗಿದ್ರು ಯಾವುದೇ ರೀತಿಯಾದಂತ ಕುರುಹು ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ದೂರದಾರನ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಹುಟ್ಟುತ್ತೋ ಹಾಗೆ ಸಾರ್ವಜನಿಕರು ಕೂಡ ನಾವು ಗಮನಿಸಿದ ಹಾಗೆ ಅವರಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಇರಬಹುದು, ಏನಾಗ್ತಾ ಇದೆ ಆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದು. ಬಟ್ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. 6ನೇ ಪಾಯಿಂಟ್ ನಲ್ಲಿ ಕೆಲವೊಂದು ಮೂಳೆಗಳು ಪತ್ತೆಯಾಗಿದೆ. ಅದು 3ನೇ ದಿನದ ಕಾರ್ಯಾಚರಣೆ ನಡೀತಾ ಇದ್ದಂತ ಸಂದರ್ಭ 6ನೇ ಪಾಯಿಂಟ್ ಆಗಿಯೋದು ಪ್ರಾರಂಭ ಮಾಡಿದಾಗ ಮೂಳೆಗಳು ಸಿಕ್ತು ಪ್ರಾಥಮಿಕವಾಗಿ. ಆ ನಂತರದಲ್ಲಿ ಅದು ಪುರುಷನ ಮೂಳೆ ಅನ್ನೋದು ಗೊತ್ತಾಯ್ತು. ಆ ತಕ್ಷಣಕ್ಕೆ ನೀವು ದೃಶ್ಯಗಳನ್ನು ನೋಡಿದಾಗಲೂ ಕೂಡ ಆ ಡಿಫರೆನ್ಸ್ ಗಮನಿಸಬಹುದು. ಆ ಪರದೆಯನ್ನ ಕಟ್ಟಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಯಾರಿಗೂ ಕಾಣದ ರೀತಿಯಾಗಿ ಮುಂದಿನ ಶೋಧ ಕಾರ್ಯವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಮುಂದೇನ್ ಸಿಗುತ್ತೆ ಅಥವಾ ಅಕ್ಕಪಕ್ಕದಲ್ಲಿ ಅಗದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದಂತ ದೇಹದ ಭಾಗಗಳು ಸಿಗಬಹುದಾ, ಇದಕ್ಕೆ ಸಂಬಂಧಪಟ್ಟಂತ ಶೋಧ ನಡೀತಾ ಇದೆ. ಹಿಟಾಚಿಯ ಬಳಕೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಕಾರಣ ಸಮಯ ಬಹಳ ಕಡಿಮೆ ಇದೆ. ಈ ನಡುವೆ ಕೂಡ ಅವರು ಲಂಚ್ ಬ್ರೇಕ್ಗಳಿಗೆ ಹೋಗ್ತಾರೆ, ಅಷ್ಟು ಜನ ಕಾರ್ಮಿಕರು ಇರ್ಬೇಕಾದ್ರೆ. ಸೊ ಅಲ್ಲೊಂದು ಅಷ್ಟು ಸಮಯ ಹೋಗುತ್ತೆ. ಆಮೇಲೆ 6 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ. ಸೊ ಇರುವಂತ ಸಮಯದಲ್ಲಿ ವೇಗವಾಗಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಬಹುದು ಅನ್ನುವಂಥದ್ದು. 6ನೇ ಪಾಯಿಂಟ್ ಇಷ್ಟೊಂದು ಕುತೂಹಲ ಯಾಕೆ ಮೂಡಿಸ್ತಾ ಇದೆ, ಹಾಗೆ ಇಷ್ಟೊಂದು ಸಮಯ ಯಾಕೆ ತಗೋತಾ ಇದೆ ಅಂತ ಹೇಳಿದ್ರೆ ಉಳಿದಂತ 5 ಪಾಯಿಂಟ್ಗಳ ರೀತಿಯಾಗಿ ಏನೂ ಸಿಗ್ಲಿಲ್ಲ ಅನ್ನೋದಿಲ್ಲ. 2 ಮೂಳೆಗಳು ಅದು ಪುರುಷರಿಗೆ ಸಂಬಂಧಪಟ್ಟಿದ್ದಂಥದ್ದು ಇದಾಗ್ಲೇ ಸಿಕ್ಕಾಗಿದೆ.